ನನ್ನ ಮಗನನ್ನು ಯಾರಾದರೂ ಕರೆದುಕೊಂಡು ಹೋದರೆ ನಾನು ಸಹಿಸಬಲ್ಲೆನಾ? ನನ್ನ ಹೆಸರಂತೂ ಸರಿಯಾಗಿದೆ. ಆದರೆ ನನಗೆ ಮಗನೂ ಇಲ್ಲ, ಮಗಳೂ ಇಲ್ಲ. ಹಾಗಾದರೆ ನಾನು ಏನನ್ನು ಇಟ್ಟುಕೊಂಡು ಬದುಕಲಿ? ಈ ಜನರ ಹೆಸರು ಬರುತ್ತದೆ ಎಂದು ನಿಮಗೆ ಭರವಸೆ ಇದೆಯೇ? ಏನ್ ಮಾಡ್ಲಿ? ಯಾರೂ ಖಚಿತವಾಗಿ ಹೇಳುತ್ತಿಲ್ವಲ್ಲ. ಯಾರೂ ಖಚಿತವಾಗಿ ಹೇಳುತ್ತಿಲ್ಲ. ಅವರ ತಂದೆ ತುಂಬಾ ಅಸ್ವಸ್ಥರಾಗಿದ್ದಾರೆ. ನನ್ನ ಗಂಡು ಮಕ್ಕಳು ಹೆಣ್ಣು ಮಕ್ಕಳೊಂದಿಗೆ ನಾನು ಮನೆಯಲ್ಲಿ ಊಟ ಮಾಡುತ್ತೇನೆ. ನನ್ನ ಮಕ್ಕಳು ತುಂಬಾ ಒಳ್ಳೆಯವರು. ಹಾಗಾಗಿ ನಾವು ತುಂಬಾ ಚಿಂತಿತರಾಗಿದ್ದೇವೆ. ಏನಾಗುತ್ತದೋ ಭಯವಾಗುತ್ತಿದೆ. ಹೆದರಿಕೆ. ಯಾಕೆ ಭಯವಾಗುತ್ತಿದೆ? ಭಯವಾಗುತ್ತಿದೆ. ಕೆಲವರು ಹೀಗೆ ಹೇಳುತ್ತಾರೆ, ಕೆಲವರು ಹಾಗೆ ಹೇಳುತ್ತಾರೆ. ಹೀಗೆ ಆಗುತ್ತೆ, ಹಾಗೆ ಆಗುತ್ತೆ. ಅದಕ್ಕೆ ಭಯವಾಗುತ್ತಿದೆ. ವೋಟು ಬಂದಿರ್ಲಿಲ್ಲ, ಈಗ ಅವರು ಕೊಟ್ಟು ಹೋಗಿದ್ದಾರೆ. ಹೀಗಾಗಿ ತುಂಬಾ ಭಯ, ಚಿಂತೆಯಾಗಿದೆ. ತುಂಬಾ ಚಿಂತೆ, ತುಂಬಾ ಟೆನ್ಷನ್. ನಾನು ಕೆಲಸವನ್ನೆಲ್ಲ ಬಿಟ್ಟಿದ್ದೇನೆ. ಕೆಲಸ ಮಾಡಬೇಕೆಂದರೆ ನನಗೆ ವೋಟ್ ಇಲ್ಲ ಎಂಬ ಟೆನ್ಷನ್. ಹಾಗಿದ್ದರೆ ನನಗೆ ಯಾವ ಬೆಲೆಯೂ ಇಲ್ಲ. ಬಂಗಾಳದಲ್ಲಿ ತೀರ್ಪು ಪ್ರಕ್ರಿಯೆಯಲ್ಲಿದ್ದ ಅಥವಾ ತಡೆಹಿಡಿಯಲಾಗಿದ್ದ 60 ಲಕ್ಷ ಮತದಾರರಲ್ಲಿ ಈಗ ಚುನಾವಣೆಯಲ್ಲಿ ವಾಸ್ತವವಾಗಿ ಮತ ಚಲಾಯಿಸಲು ಎಷ್ಟು ಜನರು ಅರ್ಹರಾಗಿದ್ದಾರೆ? ಈ ಸಂಪೂರ್ಣ ಪ್ರಕ್ರಿಯೆ ಮತ್ತು ಅದು ರಾಜ್ಯದಲ್ಲಿ ನಡೆಯುತ್ತಿರುವ ರೀತಿಯನ್ನು ಗಮನಿಸಿದರೆ ನಾನು ಹೇಳುವುದಾದರೆ ಇದೊಂದು ಗೊಂದಲಮಯ ಅಥವಾ ಸಂಕೀರ್ಣ ಪ್ರಶ್ನೆ. ಈಗ ನಾನು ಮುರ್ಷಿದಾಬಾದ್ ಜಿಲ್ಲೆಯ ಸ್ತುತಿ ವಿಧಾನಸಭೆಯ ಗ್ರಾಮ ಪಂಚಾಯಿತಿಯಲ್ಲಿದ್ದೇನೆ ಮತ್ತು ಈ ಸಂಪೂರ್ಣ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭವಾಗುವ ಮೊದಲು ಇಲ್ಲಿದ್ದ 1,000 ಮತದಾರರಲ್ಲಿ ಇಂದು ಎಷ್ಟೆಷ್ಟು ಜನರು ಮತ ಚಲಾಯಿಸಲು ಅರ್ಹರಾಗಿದ್ದಾರೆ ಎಂದು ನಾನು ನಿಮ್ಮನ್ನು ಕೇಳಿದರೆ ನೀವೇನ್ ಹೇಳುತ್ತೀರಿ? ನಾನು ಕೇವಲ 5 ಸೆಕೆಂಡುಗಳ ಕಾಲ ಮೌನವಾಗಿದ್ದು ನಂತರ ನಿಮಗೆ ಉತ್ತರವನ್ನು ಹೇಳುತ್ತೇನೆ. ಹಾಗಾಗಿ ಈಗ ಸುಮಾರು 500 ಜನರು ಮಾತ್ರ ಮತ ಚಲಾಯಿಸಲು ಅರ್ಹರಾಗಿದ್ದಾರೆ. ಅಂದರೆ 500 ಮತದಾರರನ್ನು ಈ ಮತದಾರರ ಪಟ್ಟಿಗಳಿಂದ ತೆಗೆದುಹಾಕಲಾಗಿದೆ. ಹಾಗಾಗಿ ಈ ನಿರ್ದಿಷ್ಟ ಬೂತ್ನಲ್ಲಿ ಮತದಾರರ ಸಂಖ್ಯೆ ಅರ್ಧಕ್ಕೆ ಇಳಿದಿದೆ. ನಿಮ್ಮ ಮನೆಯಲ್ಲಿ ಎಲ್ಲರ ಹೆಸರು ಡಿಲೀಟ್ ಆಗಿದೆಯಾ ಅಥವಾ ಹೇಗೆ ಆಗಿದೆ? ಇಲ್ಲ, ನನ್ನ ಮನೆಯಲ್ಲಿ 5 ಜನರ ಹೆಸರು ಬಂದಿದೆ, 4 ಜನರ ಹೆಸರು ಬಂದಿಲ್ಲ. ಹೀಗೆ ಅಂದ್ರೆ ಹೀಗೆ ಯಾಕಾಯಿತು ಅಂತ ನಿಮ್ಗೇನಾದ್ರೂ ಗೊತ್ತಾಯ್ತಾ? ನಮಗಂತೂ ಗೊತ್ತಾಗುತ್ತಿಲ್ಲ. ಹೇಗೆ ಚೆಕ್ ಮಾಡಿದ್ರು ಅಂತಾನೆ ಗೊತ್ತಾಗುತ್ತಿಲ್ಲ. ನಾವಂತೂ ಸರಿಯಾಗಿಯೇ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ದೇವೆ. ಆದರೂ ನಮ್ಮ ಹೆಸರು ಹೇಗೆ ಡಿಲೀಟ್ ಆಯಿತು ಅಂತ ನಮಗೆ ಇನ್ನೂ ಗೊತ್ತಾಗುತ್ತಿಲ್ಲ. ನಾವು ಯಾರನ್ನು ಕೇಳುತ್ತಿದ್ದೇವೆ? BDO ಅವರನ್ನು ಕೇಳುತ್ತಿದ್ದೇವೆ, SDO ಅವರನ್ನು ಕೇಳುತ್ತಿದ್ದೇವೆ. ಅವರು ನಮಗೆ ಗೊತ್ತಿಲ್ಲ. ಅವರು ಹಾಗೆಯೇ ಮಾಡುತ್ತಿದ್ದಾರೆ. ನಮ್ಮ ಕೈಯಲ್ಲಿ ಏನೂ ಇಲ್ಲ. ಸುತಿಯ ರೋಲ್. ಹೌದು, ಹಾಗಾಗಿ ಈ ಸುತಿಯ ರೋಲ್ನಲ್ಲಿ ನನ್ನ ಅಜ್ಜ ಅಲ್ಲಾವುದ್ದೀನ್ ನೀವು ಇಲ್ಲಿ ನೋಡಬಹುದು. ನಮ್ಮ ಅಜ್ಜನಾದ ಅಲ್ಲಾವುದ್ದೀನ್ ಅವರ ವೋಟರ್ ಕಾರ್ಡ್ ಅನ್ನು ಕೂಡ ನಿಮಗೆ ತೋರಿಸುತ್ತೇವೆ. ಅದರ ನಂತರ ನನ್ನ ಅಜ್ಜಿ ಶೋಬ್ರೆಜಾನ್ ಬೀಬಿ ಅವರ ಹೆಸರೂ ಇದೆ. ನಾವು 1952ರ ಬಗ್ಗೆ ಮಾತನಾಡುತ್ತಿದ್ದೇವೆ. ನನ್ನ ಮುತ್ತಜ್ಜ ಅಂದರೆ ಅಜ್ಜನ ತಂದೆ, ಅವರ ಹೆಸರು ಹಾಜಿ ಯೂನುಸ್. ಆಗ ಅವರಿಗೆ 72 ವರ್ಷ ವಯಸ್ಸಾಗಿತ್ತು. 1952ರಲ್ಲಿ ಎಲ್ಲರಿಗೂ ರೋಲ್ ಇದೆ, ರೋಲ್ನಲ್ಲಿ ಹೆಸರಿದೆ. ಹಾಗಾಗಿ 2002ರಲ್ಲೂ ಎಲ್ಲರ ಹೆಸರಿದೆ. ನಾನು ರೋಲನ್ನು ತಂದಿದ್ದೇನೆ. ಹೌದು, ಎಲ್ಲರ ವೋಟರ್ ಕಾರ್ಡ್ ನನ್ನದು ಒರಿಜಿನಲ್ ಆಗಿದೆ. ನನ್ನ ಹತ್ತಿರ ನನ್ನ ಅಜ್ಜನದು ಇದೆ. ಇದು ನೋಡಿ, ನಿಮಗೆ ತೋರಿಸಿದ್ದು ಅಲ್ಲಾವುದ್ದೀನ್ ಯೂನುಸ್, ಎಲ್ಲಾ ನನ್ನ ಅಜ್ಜಿಯವರದ್ದು. ಇದು 1995ರ ವೋಟರ್ ಕಾರ್ಡ್. ಹೌದು, ಆ ಸಮಯದಲ್ಲಿ 2001ರಲ್ಲಿ ಅವರು ನಿಧನರಾದರು. ನಾವು ಈಗ ಯಾವ ಮನೆಯಲ್ಲಿ ವಾಸಿಸುತ್ತಿದ್ದೇವೆಯೋ ಆ ಮನೆಯ ಕಾಗದ ಪತ್ರಗಳು ಇವು ನೋಡಿ. ಹೌದು, ನನ್ನ ಮುತ್ತಾತರಾದ ಹಾಜಿ ಯೂನುಸ್ ಅವರು ಖರೀದಿಸಿದ್ದು. ಹಾಗಾಗಿ ಇದರ ದಿನಾಂಕ ನೋಡಿ, 22/8/1945ನೇ ಇಸುವಿ. ನಾವು 22/8/1945ನೇ ಇಸುವಿಯಿಂದ ಒಂದೇ ಮನೆಯಲ್ಲಿ ವಾಸಿಸುತ್ತಿದ್ದೇವೆ. ನಾನು ನನ್ನ ತಂದೆ, ತಾಯಿ, ನನ್ನದು, ನಮ್ಮ ಅಜ್ಜನದು, ಮುತ್ತಜ್ಜನದು ಎಲ್ಲರದ್ದನ್ನೂ ತೋರಿಸುತ್ತಿದ್ದೇನೆ. ಆದರೂ ನಮ್ಮನ್ನು ಇದರಿಂದ ಡಿಲೀಟ್ ಮಾಡಲಾಗಿದೆ. ನಾವು ಎಲ್ಲಿಗೆ ಹೋಗುವುದು? ಯಾರಿಗೆ ಹೇಳುವುದು? ಜನರು ನಮಗೆ ನೀವು ಬಾಂಗ್ಲಾದೇಶದವರು, ನೀವು ಪಾಕಿಸ್ತಾನದವರು ಎಂದು ಹೇಳಿದಾಗ ಎಂತಹ ದುಃಖವಾಗುತ್ತದೆ ಎಂದು ನೀವು ಊಹಿಸಬಹುದು. ಆ ಬಿಜೆಪಿಯ ಬೆಂಬಲಿಗರು ಇದ್ದಾರಲ್ಲ, ಅವರು. ಹೌದು, ಇವರು ನುಸುಳುಕೋರರು, ಬಾಂಗ್ಲಾದೇಶದವರು ಅಂತ ಹೇಳುತ್ತಾರೆ. ಈಗ ಅವರನ್ನು ಓಡಿಸುತ್ತಾರೆ, ಅದನ್ನು ಮಾಡುತ್ತಾರೆ, ಇದನ್ನು ಮಾಡುತ್ತಾರೆ. ಅವರು ಸಂತೋಷವಾಗಿದ್ದಾರೆ. ನೀವು ಈ ನುಸುಳುಕೋರ ಎಂಬ ಮಾತನ್ನು ಕೇಳಿದಾಗ ಇದರ ಬಗ್ಗೆ ನೀವೇನು ಯೋಚಿಸುತ್ತೀರಿ? ನಮ್ಮ ರಕ್ತ ಕುದಿಯುತ್ತದೆ. ಏಕೆಂದರೆ ದೇಶದ ಸ್ವಾತಂತ್ರ್ಯಕ್ಕಾಗಿ ನಮ್ಮ ಪೂರ್ವಜರು ಪ್ರಾಣ ಕೊಟ್ಟಿದ್ದಾರೆ, ದೇಣಿಗೆ ನೀಡಿದ್ದಾರೆ, ಶ್ರಮಿಸಿದ್ದಾರೆ, ಎಲ್ಲವನ್ನೂ ಮಾಡಿದ್ದಾರೆ ಮತ್ತು ನಮ್ಮನ್ನು ನುಸುಳುಕೋರರು ಎಂದು ಕರೆಯುತ್ತಾರೆ. ನೀವು ಈ ಡಾಕ್ಯುಮೆಂಟ್ಗಳನ್ನು ಸಂಗ್ರಹಿಸುವ ಪ್ರಕ್ರಿಯೆಯನ್ನು ಮಾಡುತ್ತಿದ್ದಾಗ ಏನಾದರೂ ಸಮಸ್ಯೆಗಳಿದ್ದವೆ? ಇಷ್ಟು ಜನರು ಹೇಗೆ ಡಿಲೀಟ್ ಆದರೂ? ನೀವು ಬಾಂಗ್ಲಾದಲ್ಲೂ ಮಾತನಾಡಬಹುದು. ಹೌದು, ಇಲ್ಲಿ ಅನೇಕ ಸಮಸ್ಯೆಗಳಿವೆ. ಕೆಲವರ ಹೆಸರಿನಲ್ಲಿ ಸಮಸ್ಯೆ ಇದೆ ಅಲ್ವಾ? ಕೆಲವರಿಗೆ ಬಹುಶಃ ಆ ತಂದೆ ತಾಯಿಯರೊಂದಿಗಿನ ಸಂಪರ್ಕದಲ್ಲಿ ಅಂದರೆ ಕಾಗುಣಿತದಲ್ಲಿ ಸಮಸ್ಯೆ ಇದೆ. ಕೆಲವರಿಗೆ ಉದಾಹರಣೆಗೆ 6ನೇ ತರಗತಿಯ ಅವಶ್ಯಕತೆ ಇದೆ. 6 ಜನರಿಗಿಂತ ಹೆಚ್ಚು ಮಕ್ಕಳಿದ್ದಂತಹ ಪ್ರಕರಣಗಳಿದ್ದವು. ಎಲ್ಲವನ್ನೂ ಸೇರಿಸಿ ಒಂದು ತಾರ್ಕಿಕ ವ್ಯತ್ಯಾಸವಿತ್ತು.
ಅದರ ಬಗ್ಗೆ ವಿಚಾರಣೆಗಳು ನಡೆದಿದ್ದವು. ಅವುಗಳಿಂದ ಸುಮಾರು 432 ಡಿಲೀಟ್ ಆಗಿವೆ. ಈ ಜನರು ಯಾಕೆ ಡಿಲೀಟ್ ಆದರು ಅಂದ್ರೆ ಏನು ಅಂತ ನಿಮಗೇನಾದ್ರೂ ಅರ್ಥವಾಯ್ತೆ? ಅಂದರೆ ನಮ್ಮ ಬಳಿ ಇನ್ನೂ ಆ ರೀತಿಯ ಅಂದರೆ ಈ ವೋಟರ್ ಯಾವ ಕಾರಣಕ್ಕೆ ಡಿಲೀಟ್ ಆಗಿದ್ದಾರೆ ಎಂದು ನೋಟಿಸ್ ಬಂದಿಲ್ಲ. ಈ ವಿವರಗಳು ಈಗ ನಮ್ಮ ಬಳಿ ಬಂದಿಲ್ಲ. ಹೌದು, ಡಿಲೀಟ್ ಆಗಿರುವುದು ಕಾಣಿಸುತ್ತಿದೆ. ನಿಮಗೆ ವೈಯಕ್ತಿಕ ಮಟ್ಟದಲ್ಲಿ ಏನಾದರೂ ಅರ್ಥವಾಯಿತೆ? ಏನಾಗಿರಬಹುದು? ಇಷ್ಟೊಂದು ಜನರು ಯಾಕೆ ಡಿಲೀಟ್ ಆದರು ಅಂದರೆ? ಇಲ್ಲ, ಈ ರೀತಿ ಅರ್ಥವಾಗುತ್ತಿಲ್ಲ. ಹೇಳದಿದ್ದರೆ ಯಾವ ಕಾರಣಕ್ಕೆ ಡಿಲೀಟ್ ಆಗಿದೆ ಎಂದು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಹಲವರ ದಾಖಲೆಗಳು ಸರಿಯಾಗಿದ್ದವು, ಆದರೂ ಅವರದ್ದು ಡಿಲೀಟ್ ಆಗಿದೆ. 2002ರಲ್ಲಿ ಹೆಸರು ಇತ್ತು, ಆದರೂ ಡಿಲೀಟ್ ಆಗಿದೆ. ಅವರು ಕೂಡ ಡಿಲೀಟ್ ಆಗಿದ್ದಾರೆ. ಹೌದು, 2002ರಲ್ಲಿ ಹೆಸರು ಇತ್ತು. ಹೌದು, 2002ರಲ್ಲಿ ಹೆಸರು ಇತ್ತು, ಆದರೂ ಸುಮಾರು 30-35 ವಯಸ್ಸಾದ ಜನರು ಡಿಲೀಟ್ ಆಗಿದ್ದಾರೆ. 60+ 70+ ವಯಸ್ಸಿನವರದ್ದು ಕೂಡ ಡಿಲೀಟ್ ಆಗಿದೆ. ಇನ್ನು ಮುಂದಿನ ಪ್ರಕ್ರಿಯೆ ಏನು ಎಂದು ನಿಮಗೆ ಗೊತ್ತಿದೆಯೇ? ಅಂದರೆ ಈ ಜನರು ನಿಖರವಾಗಿ ಏನು ಮಾಡಬೇಕಾಗುತ್ತದೆ? ಓಹ್, ನಾವು ಆನ್ಲೈನ್ನಲ್ಲಿ ಏನು ನೋಡುತ್ತಿದ್ದೇವೆ ಅಂದರೆ ಚಾನಲ್ನಲ್ಲಿ ಸುದ್ದಿ ಓದಿದ ಪ್ರಕಾರ ಟ್ರಿಬ್ಯೂನಲ್ಗೆ ಅರ್ಜಿ ಸಲ್ಲಿಸಬೇಕು. ಹಾಗಾಗಿ ಈಗ ಯಾವಾಗ ಅರ್ಜಿ ಸಲ್ಲಿಸಬೇಕು, ಯಾವಾಗ ಪ್ರಾರಂಭವಾಗುತ್ತದೆ, ಈ ಬಗ್ಗೆ ನಮಗೆ ಇನ್ನೂ ಸುದ್ದಿ ಸಿಕ್ಕಿಲ್ಲ. ನಿಮ್ಗೆ ಈಗ ಇದರ ಬಗ್ಗೆ ಮಾಹಿತಿ ಇಲ್ಲ? ಹೌದು, ಇನ್ನೂ ತಿಳಿಸಿಲ್ಲ. ಈಗ ಅಧಿಕೃತವಾಗಿ ಬಿಡಿಒ ಕಚೇರಿಯಿಂದ ಯಾವಾಗ ಅಪ್ಲೈ ಆಗುತ್ತದೆ ಎಂದು ನಮಗೆ ತಿಳಿಸಿಲ್ಲ. ಬಹುಶಃ 1-2 ದಿನಗಳಲ್ಲಿ ಆಗಬಹುದು. ಈ ಸಂಪೂರ್ಣ ಎಸ್ಐಆರ್ ಚರ್ಚೆಯ ಸುತ್ತಲಿನ ಬಹಳಷ್ಟು ವಿವಾದಗಳಲ್ಲಿ ಮುರ್ಷಿದಾಬಾದ್ ಯಾಕೆ ಕಾಣಿಸಿಕೊಳ್ಳುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಸಹ ಮುಖ್ಯವಾಗಿದೆ. ಈಗ ಮುರ್ಷಿದಾಬಾದ್ ಮತ್ತು ಅದರ ನೆರೆಯ ಮಾಲ್ಡಾ ಬಾಂಗ್ಲಾದೇಶದ ಗಡಿಯಲ್ಲಿರುವ ಜಿಲ್ಲೆಗಳಾಗಿವೆ. ವಾಸ್ತವವಾಗಿ ನಾನು ಈಗ ನಿಂತಿರುವ ಸ್ಥಳದಿಂದ ನಾನು ಈ ದಾರಿಯಲ್ಲಿ ನಡೆದುಕೊಂಡು ಹೋದರೆ ಒಂದು ನದಿ ಇರುತ್ತದೆ. ನಾನು ಅದನ್ನು ದಾಟುತ್ತೇನೆ ಮತ್ತು ಸ್ವಲ್ಪ ಭಾರತದ ಭೂಮಿ ಇರುತ್ತದೆ ಮತ್ತು ನಂತರ ನೀವು ಬಾಂಗ್ಲಾದೇಶವನ್ನು ಪ್ರವೇಶಿಸುತ್ತೀರಿ. ಈಗ ಇದು ಒಂದು ನದಿಪಾತ್ರದ ಪ್ರದೇಶವಾಗಿದೆ, ಹಾಗಾಗಿ ಗಡಿಗೆ ಬೇಲಿ ಇಲ್ಲ. ಆದರೆ ಮಾಲ್ಡಾ ಮತ್ತು ಮುರ್ಷಿದಾಬಾದ್ ಎರಡೂ ಸೇರಿ ವಿಚಾರಣೆಯಲ್ಲಿರುವ ಎಲ್ಲಾ ಎಸ್ಐಆರ್ ಪ್ರಕರಣಗಳಲ್ಲಿ 1/3 ಭಾಗವನ್ನು ಹೊಂದಿವೆ. ಈಗ ಈ ಸಂಪೂರ್ಣ ವಿಷಯದ ಮೇಲೆ ತೀವ್ರವಾದ ರಾಜಕೀಯ ಹೋರಾಟಗಳು ಸಹಜವಾಗಿಯೇ ನಡೆದಿವೆ. ಬಿಜೆಪಿ ಮತ್ತು ಚುನಾವಣಾ ಆಯೋಗವು ಒಟ್ಟಾಗಿ ಸೇರಿ ತಮ್ಮನ್ನು ಬೆಂಬಲಿಸುವ ಮತದಾರರ ಮತದಾನದ ಹಕ್ಕನ್ನು ಕಸಿದುಕೊಳ್ಳಲು ಪ್ರಯತ್ನಿಸುತ್ತಿವೆ ಎಂದು ಮಮತಾ ಬ್ಯಾನರ್ಜಿ ಆರೋಪಿಸಿದ್ದಾರೆ. ಬಿಜೆಪಿ ನುಸುಳುಕೋರರು ಎಂಬ ವ್ಯಂಗ್ಯವನ್ನು ಬಳಸಿದೆ. ಮಮತಾ ನುಸುಳುಕೋರರನ್ನು ರಕ್ಷಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಅವರು ಹೇಳುತ್ತಿದ್ದಾರೆ. ಈಗ ನಾವು ಮತದಾನ ಪ್ರಕ್ರಿಯೆಯತ್ತ ಸಾಗುತ್ತಿದ್ದಂತೆ ಇದೆಲ್ಲವೂ ಸಹಜವಾಗಿಯೇ ದೊಡ್ಡ ರೀತಿಯಲ್ಲಿ ಪ್ರಭಾವ ಬೀರಲಿದೆ ಎಂದು ನಿರೀಕ್ಷಿಸಲಾಗಿದೆ. ಗೋದಿ ಮೋದಿ ಇಬ್ಬರು ಅಣ್ಣ ತಮ್ಮಂದಿರು ಆಟವಾಡ್ತಾ ಇರ್ತಾರೆ. ಜನರ ಜೀವನದ ಜೊತೆ ಆಟ ಆಡುತ್ತಿದ್ದೀರಾ? 200ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ನಿಮ್ಗೆ ಗೊತ್ತಲ್ಲ, ನನ್ನ ಜೊತೆ ನೀವಷ್ಟೇ ಇರುವುದು. ಇದೇ ಮೊದಲ ಬಾರಿಗೆ ನನ್ನ ಗವರ್ಮೆಂಟ್ನ ಎಲ್ಲಾ ಆಫೀಸರ್ಗಳನ್ನು ವರ್ಗಾವಣೆ ಮಾಡಲಾಗಿದೆ. ಎಲ್ಲಾ ಬಿಜೆಪಿ ಆಫೀಸರ್ಗಳನ್ನು ಕರೆತಂದಿದ್ದಾರೆ. ಏಕೆ ಹೇಳಿ ನೋಡೋಣ. ನನ್ನನ್ನು ಕಟ್ಟಿಹಾಕಲು. ಚುನಾವಣಾ ಆಯೋಗ ಒಂದು ನಿಷ್ಪಕ್ಷಪಾತ ಸಂಸ್ಥೆಯಾಗಿದೆ. ಎಲೆಕ್ಷನ್ ಕಮಿಷನ್ ವಿರುದ್ಧ ನಿಮ್ಮ ಬಳಿ ದೃಢವಾದ ಸಾಕ್ಷ್ಯವಿದ್ದರೆ ನೀವು ಅವರ ಬಳಿ ಹೋಗಿ. ಸೋಲುವ ಭಯದಿಂದ ಇಡೀ ತೃಣಮೂಲ ಈಗಿನಿಂದಲೇ ಅಲೀಬಿ ಸಿದ್ಧಪಡಿಸಲು ಕುಳಿತಿದೆ. ತೃಣಮೂಲ ಸೋಲಲಿದೆ. 3/2 ಬಹುಮತದೊಂದಿಗೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ರಚನೆಯಾಗಲಿದೆ. ಬಂಗಾಳ ವಿಧಾನಸಭಾ ಚುನಾವಣೆಯ ಮೊದಲ ಹಂತ ಏಪ್ರಿಲ್ 23ರಂದು ಇನ್ನು ಕೆಲವೇ ದಿನಗಳು ಮಾತ್ರ ಉಳಿದಿವೆ. ತೀರ್ಪು ಪಟ್ಟಿಯಲ್ಲಿ ಉಳಿದಿರುವವರಿಗೆ ಈಗ ಸಮಯ ಮೀರುತ್ತಿದೆ. ಅವರ ಚಿಂತೆ ಏನೆಂದರೆ ತಮ್ಮ ಪರಿಸ್ಥಿತಿ ಶೀಘ್ರದಲ್ಲೇ ಬಗೆಹರಿಯದಿದ್ದರೆ ಪ್ರಜಾಪ್ರಭುತ್ವದ ಸಾರವೇ ಆಗಿರುವ ಮತವು ಅವರನ್ನು ದಾಟಿ ಹೋಗುತ್ತದೆ.